ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಬೇಡಿಕೊಳ್ಳುವ ಯಾರಿಗಾದರೂ ರಕ್ಷಣೆಯಾಗುವುದು. ಅದಕ್ಕೆ ಆಧಾರವಾಗಿ ರೋಮಾಪುರದ ಪತ್ರಕ್ಕೆ 10ನೇ ಅಧ್ಯಾಯ 13ನೇ ವಚನ, ಕರ್ತನ ನಾಮದಲ್ಲಿ ಬೇಡಿಕೊಳ್ಳುವ ಯಾರಿಗಾದರೂ ರಕ್ಷಣೆಯಾಗುವುದು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದೇವೆ, ಕರ್ತನ ನಾಮದಲ್ಲಿ ಯಾರೆಲ್ಲ ಬೇಡಿಕೊಳ್ಳುತ್ತಾರೋ ಅವರಿಗೆಲ್ಲ ರಕ್ಷಣೆ ಸಿಕ್ಕುವುದಂತೆ. ನೋಡ್ರಿ, ರಕ್ಷಣೆ ಎನ್ನುವಂಥದ್ದು ಎಲ್ಲ ಜನರಿಗೆ, ಯೇಸು ಸ್ವಾಮಿ ಹೇಳಿದ್ರಲ್ವ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಆ ಆಮಂತ್ರಣಕ್ಕೆ ಕಿವಿಗೊಟ್ಟು ಯಾರೆಲ್ಲ ಬರ್ತಾರೋ ಅವರಿಗೆಲ್ಲರಿಗೂ ದೇವರು ಮೋಕ್ಷವನ್ನು, ನಿತ್ಯ ಜೀವವನ್ನು, ರಕ್ಷಣೆಯನ್ನು ಕೊಡುತ್ತಾರೆ. ನಡೆದ ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅಮೇರಿಕದ ಸೇಂಟ್ ಲೂಯಿಸ್ ನಗರದಲ್ಲಿ ಒಬ್ಬ ಕ್ರೈಸ್ತನು ಒಬ್ಬ ವಕೀಲರಿಗೆ ಅವನು ಹಿಂಜಾರಿ ಹೋಗಿದ್ದನು. ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಂತ ಹೇಳಿದ್ರೆ, ನಾನು ನಿಮ್ಮ ಬಳಿ ಹಲವು ಬಾರಿ ಕೇಳಬೇಕೆಂದು ಬಯಸಿದ್ದೆನು, ಆದರೆ ಕೇಳಲಿಕ್ಕಾಗಲಿಲ್ಲ, ಈಗ ಕೇಳುತ್ತೇನೆ. ನೀವು ಯಾಕೆ ಕ್ರೈಸ್ತನಾಗಲಿಲ್ಲ ಅಥವಾ ಯಾಕೆ ರಕ್ಷಣೆ ಹೊಂದಲಿಲ್ಲ ಎಂಬುದಾಗಿ ಕೇಳಿದ್ರಂತೆ. ಆಗ ವಕೀಲರು ಹೇಳಿದರು, ಕುಡುಕರು ಪರಲೋಕ ರಾಜ್ಯಕ್ಕೆ ಯೋಗ್ಯರಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ನನ್ನ ಬಲಹೀನತೆ ನಿಮಗೆ ಗೊತ್ತಲ್ವಾ, ನಾನು ಕುಡಿತೇನೆ, ಆದುದರಿಂದ ನಾನು ಪರಲೋಕ ಹೋಗ್ಲಿಕ್ಕಾಗಲ್ಲ, ಅದಕ್ಕೆ ನಾನು ದೇವ ಮಗನಾಗಿಲ್ಲ ಎಂಬುದಾಗಿ ಹೇಳಿದ್ರಂತೆ. ತಿರುಗಿ ಆ ಸಹೋದರ ಆ ವಕೀಲರನ್ನು ಕೇಳ್ತಾ ಇದ್ದಾರೆ, ನೀವು ಪರಲೋಕಕ್ಕೆ ಹೋಗ್ತೀರೋ ಇಲ್ವೋ ಅಂತ ಪ್ರಶ್ನೆಯನ್ನು ಕೇಳಲಿಲ್ಲ, ನೀವು ಯಾಕೆ ಕ್ರೈಸ್ತನಾಗಿಲ್ಲ ಎಂಬಂಥ ಪ್ರಶ್ನೆಯನ್ನು ಮಾತ್ರ ಕೇಳಿದೆ. ಆಗ ವಕೀಲರು ಹೇಳಿದ್ರಂತೆ, ಈ ಪ್ರಶ್ನೆ ಇದುವರೆಗೂ ಯಾರೂ ನನ್ನನ್ನು ಕೇಳಿಲ್ಲ ಎಂಬುದಾಗಿ. ಒಬ್ಬ ಕ್ರೈಸ್ತನಾಗುವುದು ಹೇಗೆ ಎಂದು ನಿಮಗೆ ಗೊತ್ತಿದೆಯಾ ಎಂಬುದಾಗಿ ಹೇಳಿ ಬೈಬಲ್ ತೆಗೆದು ಅನೇಕ ವಚನಗಳನ್ನು ಅವರಿಂದ ಓದಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಮಂಡಿ ಊರಿದ್ರಂತೆ. ಆಗ ವಕೀಲರು ಮೊದಲು ಹೇಳಿದಂತೆ, ನಮ್ಮ ಬಲಹೀನತೆ ನಿಮಗೆ ತಿಳಿದಿದೆ ಅಲ್ವಾ, ಮತ್ತು ನಾನು ಹಾಗೆ ಮಾಡಿದ್ರೆ ನಾನು ರಕ್ಷಣೆ ಹೊಂದಲ್ವಲ್ಲ ಎಂಬುದಾಗಿ ಹೇಳಿದ್ರಂತೆ. ಆಗ ತಿರುಗಿ ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ನಮ್ಮ ಹೃದಯವನ್ನು ಯೇಸುವಿಗೆ ಒಪ್ಪಿಸಿಕೊಡೋಣ ಅಂತೇಳಿ ಒಪ್ಪಿಸಿಕೊಟ್ಟು ಪ್ರೇಯರ್ ಮಾಡಿದಾಗ, ಪ್ರೇಯರ್ ಮಾಡಿದ ತರುವಾಯ ಆ ವ್ಯಕ್ತಿ ರಕ್ಷಣೆ ಹೊಂದಿದ ಮೇಲೆ ಒಂದು ನನ್ನ ಬಲಹೀನತೆ ಕುಡುಕುತನ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ಅದು ಎಲ್ಲಿಂದ ಮಾಯವಾಯಿತು, ಅವತ್ತಿನಿಂದ ಕುಡುತದ ಚಟಕ್ಕೆ ಅವರು ಒಳಗಾಗಲಿಲ್ಲ. ಸಂಪೂರ್ಣವಾಗಿ ಒಂದು ಬಿಡುಗಡೆಯನ್ನು ಹೊಂದಿಕೊಂಡು ದೇವ ಮಗುವಾಗಿ ಸ್ತೋತ್ರ ಅವರು ಜೀವಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ರಕ್ಷಣೆಯ ದಿನ ನಾಳೆ ಅಲ್ಲ ರೀ. ನಾನು ನನ್ನನ್ನು ಸರಿ ಮಾಡ್ಕೊಳ್ತೇನೆ, ನಾನು ಅದನ್ನು ಬಿಡ್ತೇನೆ, ಇದನ್ನು ಬಿಡ್ತೇನೆ, ಆಮೇಲೆ ರಕ್ಷಣೆ ಹೊಂದ್ತೇನೆ. ನೋ. ದೇವರ ವಾಕ್ಯ ಹೇಳ್ತದೆ, ರಕ್ಷಣೆಯ ಸಮಯ, ರಕ್ಷಣೆಯ ದಿನ ಇದೇ ಅಂತೆ, ತಡ ಮಾಡಬಾರ್ದಂತೆ. ನಮ್ಮನ್ನು ಒಪ್ಪಿಸಿಕೊಡೋಣ, ಕರ್ತನೇ ನನಗೆ ಇಂತಿಂಥ ಪಾಪಗಳು ಆಳ್ವಿಕೆ ಮಾಡ್ತಾ ಇದೆ, ಇದರಿಂದ ಒಂದು ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ ಹೇಳ್ರಿ. ಬಿಡುಗಡೆ ಕೊಟ್ಟು ನಿಮ್ಮನ್ನು ಅದ್ಭುತವಾಗಿ ರಕ್ಷಿಸಿ ನಡೆಸುವಂಥದ್ದು ದೇವರ ಕೆಲಸ. ನಾವೊಂದು ತೀರ್ಮಾನ ತೆಗೆದುಕೊಳ್ಬೇಕು. ಸ್ವಾಮಿ ದೇವರೇ, ನೀನು ನನ್ನ ಒಳಗಡೆ ಬಾ, ನನ್ನ ಪಾಪದಿಂದ ಬಿಡುಗಡೆಗೊಳಿಸ್ರೆ, ನಾನು ನಿನಗಾಗಿ ಜೀವಿಸಬೇಕೆಂಬುದಾಗಿ ಹೇಳ್ರೆ, ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ಸ್ತೋತ್ರ. ನಿಶ್ಚಯವಾಗಿ ಸಂಗತಿಗಳನ್ನು ದೇವರು ಬದಲಾಯಿಸ್ತಾರೆ. ಈ ದಿನವೇ ನಮ್ಮ ಹೃದಯವನ್ನು, ನಮ್ಮ ಜೀವಿತವನ್ನು ದೇವರ ಕೈಗಳಲ್ಲಿ ನಾವು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ರಕ್ಷಣೆಯ ದಿನ ಈ ದಿನ ಎಂಬುದಾಗಿ ಹೇಳಿದ್ದೀರಾ. ಹೌದು ಸ್ವಾಮಿ, ಅನೇಕ ಸಾರಿಯಪ್ಪ ನಾವು ಈ ಬಲಹೀನತೆಯ ನೆಪವನ್ನು ಹೇಳಿ ನಿಮ್ಮನ್ನು ಅರಿಯದೆ, ನಿತ್ಯ ಜೀವವನ್ನು ಹೊಂದದೆ, ಲೋಕದ ಪ್ರಕಾರವಾಗಿ ನಾವು ಜೀವಿಸ್ತಾ ಇದ್ದೇವೆ. ಇವತ್ತು ಸ್ವಾಮಿ, ಯಾರೆಲ್ಲ ಇನ್ನೂ ತಮ್ಮನ್ನು ಸರಿಪಡಿಸಿಕೊಳ್ಳಬೇಕು, ಯಾರೆಲ್ಲ ದೇವರೇ ನಾನು ದೇವರೊಟ್ಟಿಗೆ ನಡೀಬೇಕು, ನನ್ನ ಜೀವಿತ ಬದಲಾಗಬೇಕು, ನಾನು ರಕ್ಷಣೆ ಹೊಂದಬೇಕೆಂಬಂಥ ಮನಸ್ಸಿದೆಯೋ ಅವರನ್ನೆಲ್ಲರನ್ನ ಈ ಕ್ಷಣವೇ ಮುಟ್ರಿ, ಸಂಧಿಸ್ರಿ, ಅವರ ಜೀವಿತ ಬದಲಾಗ್ಲಪ್ಪ. ಹೇಗೆ ಜಕ್ಕಾಯನನ್ನು ಬದಲಾಯಿಸಿದರೋ ಈ ಹೊತ್ತು ಈ ಮನೆಗೆ ರಕ್ಷಣೆ ಬಂತೆಂಬುದಾಗಿ ಹೇಳಿದ್ರು, ಅದೇ ವಿಧದಲ್ಲಿ ಅನೇಕರನ್ನ ಸಂಧಿಸಬೇಕೆಂಬುದಾಗಿ ನಾವು ಪ್ರೇಯರ್ ಮಾಡ್ತೀವಪ್ಪ. ಒಪ್ಪಿಸಿಕೊಡ್ತೇವೆ, ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬರು ರಕ್ಷಿಸಲ್ಪಡ್ತಾರೆ. ಆದ್ದರಿಂದ ಪಾಸ್ಟರ್ ಹಂಗೆ ಹಿಂಗೆ ಅಂತ ಹೇಳಬೇಡ್ರಿ, ಬೇಡಿಕೊಳ್ಳ್ರಿ, ದೇವ್ರ ಹತ್ರ ಬನ್ನಿರಿ, ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.